ರಮ್ಯಾ ಇತ್ತೀಚೆಗೆ ಭಾರಿ ಟ್ರೆಂಡ್ ಆಗಿ ಹೋಗ್ತಾ ಇದ್ದಾರೆ. ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕಾಂಬಿನೇಷನಲ್ಲಿ ಸುದ್ದಿ ಬರ್ತಾ ಇದೆ. ಇವತ್ತಿನ ಸುದ್ದಿ ಸ್ವಲ್ಪ ನೆಗೆಟಿವ್ ಇದೆ. ಏನು ಅಂತಂದರೆ, ಅವರ ಒಡೆತನದಲ್ಲಿರುವಂತಹ ಒಂದು ಚೌಧರಿ ಗಾರ್ಮೆಂಟ್ಸ್, ಇದು ಚಿಕ್ಕಬಳ್ಳಾಪುರದ ಟೋಲ್ ಗೇಟ್ ಬಳಿ ಇದೆ. ಈ ಚೌಧರಿ ಗಾರ್ಮೆಂಟ್ಸಲ್ಲಿ ಏಕಾಏಕಿ 150 ಜನ ಎಂಪ್ಲಾಯೀಸ್ಗಳನ್ನು ಟರ್ಮಿನೇಟ್ ಮಾಡಿದರೆ. ಕಾರಣ ಹೇಳಿದೆ, ಇದು ಇಲ್ಲಿರುವಂತಹ ನಿರ್ವಾಹಕರು ಹೇಳ್ತಾರೆ ಇಲ್ಲ ನಮಗೆ ಬೇಕಿಲ್ಲ ಅಂತ. ಆದರೆ ಅಲ್ಲಿರುವಂತಹ ಹೋರಾಟಗಾರರು ಮುನಿಯಪ್ಪ ಏನು ಹೇಳ್ತಾರೆ ಅಂತಂದರೆ, ಸರ್ ಇದೊಂದೇ ವಿಚಾರ ಅಲ್ಲ, ಇಲ್ಲಿರುವಂತಹ ಗಾರ್ಮೆಂಟ್ಸ್ಗೆ ಯಾವುದೇ ಕಾನೂನು ಅನ್ವಯ ಆಗ್ತಾ ಇಲ್ಲ. ಇಲ್ಲಿ ಯಾವ ಒಂದು ಫೆಸಿಲಿಟಿ ಕಾರ್ಮಿಕರಿಗೆ ಕೊಡಬೇಕಾಗಿತ್ತು ಆ ಯಾವ ಫೆಸಿಲಿಟಿನೂ ಇಲ್ಲ, ESI ಇಲ್ಲ, PF ಇಲ್ಲ, ಹಾಗೂ ಹೆಲ್ತ್ ಓರಿಯೆಂಟೆಡ್ ಏನೂ ಇಲ್ಲ, ಹಾಗೂ ಇವರಿಗೆ ಗ್ರಾಜ್ಯುಟಿ ಪೆನ್ಷನ್ಸ್ ಈ ಥರ ಸ್ಕೀಮ್ಸ್ಗಳನ್ನು ಏನು ಕೊಟ್ಟಿಲ್ಲ ಅಂತ. ನಾವಿಲ್ಲಿ ಯಾವ ಹಣ ಕೊಟ್ಟಿಲ್ಲ, ಯಾವ ಯೋಜನೆ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಅಲ್ಲಿ ಏಕಾಏಕಿ 150 ಜನಗಳನ್ನು ತೆಗೆದು ಹಾಕುವ ಮುನ್ನ ಅಟ್ಲೀಸ್ಟ್ ಒಂದು ಆಲೋಚನೆ ಮಾಡಬೇಕಾಗಿತ್ತು, ಏನಾಗುತ್ತೆ ಅವರ ಜೀವನ ಅಂತ. ಇದು ಯಾಕೆ ಇವತ್ತು ಸುದ್ದಿಯಲ್ಲಿದೆ ಅಂತಂದರೆ, ಇತ್ತೀಚೆಗೆ ರಮ್ಯಾ ಅವರು ಹೇಳ್ತಾ ಇದ್ರು, ಒಂದು ಮೆಸೇಜಿಂದ ಹೆಣ್ಣು ಮಕ್ಕಳನ್ನು ನ್ಯಾಯ ನಾವು ಪಡಿಬೇಕು, ಅದಕ್ಕೂ ನಾವು ಒಂದು ಮೆಸೇಜ್ ಮಾಡಿದ್ರು ನಾವು ಬಿಡಬಾರ್ದು, ನ್ಯಾಯ ಕೇಳಬೇಕು ಅಂತ ಇದ್ರು. ಇಲ್ಲಿ ಹೆಣ್ಣು ಮಕ್ಕಳು ಬೀದಿಗೆ ಹೋಗಿದ್ದಾರೆ, ಇಲ್ಲಿ ಹೆಣ್ಮಕ್ಳು ಸಂಸಾರವನ್ನು ಬಿಟ್ಟಿದ್ದಾರೆ. ಇವರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಆಯ್ದು ತಂದಂತಹ ಎಂಪ್ಲಾಯಿಗಳು ಇಂತಹ ಎಂಪ್ಲಾಯಿಗಳನ್ನೇ ಬೀದಿಲಿರಬೇಕು ಅಂತಂದರೆ ನೀವು ಯಾವ ಹೋರಾಟವನ್ನು ಮಾಡ್ತಾ ಇದ್ದೀರಿ? ಇದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಇದು ಚಿಕ್ಕ ಹೋರಾಟ ಅಲ್ಲ, ದೊಡ್ಡ ಹೋರಾಟ ಚಿಕ್ಕಬಳ್ಳಾಪುರದಲ್ಲಿ. ಆದರೂ ತಾವು ಇಂತಹ ನಿರ್ಲಕ್ಷ್ಯತೆ ತೋರಿಸೋದು ಸರಿ ಇಲ್ಲ ರಮ್ಯಾ ಅವರೇ. ಹಾಗಾಗಿ ಈ ಕೂಡಲೇ ಅಲ್ಲಿರುವಂತಹ ಎಂಪ್ಲಾಯಿಗಳಿಗೆ ನ್ಯಾಯ ಸಿಗಲಿ ಅಂತೇಳಿ ನಾವು ಕೇಳ್ಕೊತೀವಿ. ಸಾಧ್ಯವಾದಷ್ಟು ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳೋಂಥ ಪ್ರಯತ್ನ ಪಡಿ. ಇದು ಯಾಕೆಂದರೆ ಇದೊಂದೇ ಗಾರ್ಮೆಂಟ್ಸ್ ಅಲ್ಲ, ಅನೇಕ ಗಾರ್ಮೆಂಟ್ಸ್ಗಳು, ಅನೇಕ ಕಂಪ್ನಿಗಳು ಈ ರೀತಿ ಮಾಡ್ತಾ ಇರ್ತಾರೆ. ಇದರಿಂದ ಬೀದಿಗೆ ಬರುವಂತಹ ಸಾಕಷ್ಟು ಎಂಪ್ಲಾಯಿಗಳಿದ್ದಾರೆ. ಈ ವಿಚಾರವಾಗಿ ಸರ್ಕಾರ ಹಾಗೂ ಕಾರ್ಮಿಕ ಇಲಾಖೆ ಒಂದು ಕ್ರಮವನ್ನು ಜರುಗಿಸಲಿ ಅಂತ ಹೇಳಿ ವಿಜಯವಾಹಿನಿ ಆಶಿಸುತ್ತೆ. ಇಲ್ಲಿವರೆಗೂ ನೀವು ವಿಜಯವಾಹಿನಿಯ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದ, ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.